ಅಲ್ಲ ಅರ್ನಿಂಗ್ಸ್ ಏನಂದ್ರೆ ಪ್ರಾಬ್ಲಮ್ ಅಂದರೆ ನಮಗೆ ಇಷ್ಟು ಅಂತ ಕನ್ಫರ್ಮೇಷನ್ ಇಲ್ಲ. ಓಕೆ. ಇವತ್ತು 1 ಡ್ಯೂಟಿನೇ ಮಾಡ್ಬೋದು, 4 ಡ್ಯೂಟಿನೇ ಮಾಡ್ಬೋದು, ಓಕೆ. ಇಲ್ಲ ಹಾಗದೇ ಮಲ್ಕೊಳ್ಳೋಬೋದು. ಓಕೆ. ಯಾವ ಬರ್ತೀವಿ ಅನ್ನೋರು ಇದ್ರು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ವಾರಕ್ಕೆ 15ರಿಂದ 20 ಸಾವಿರಕ್ಕೆ ಮೋಸ ಇಲ್ಲ. ಓಕೆ. ಆದರೆ ಏನಂದ್ರೆ ಸ್ವಲ್ಪ ಡೆಲಿವರಿ ಮಾಡಿದ್ದೀನಿ, ಹೈಪರ್ ಪೋಟ್ರು ಇದೆ, ಗುಡಿ ಇದೆ, ಅಂದರೆ ಅವು ಯಾವ ನನಗೆ ಯೂಸ್ ಆಗಲ್ಲ, ವರ್ಕಿಂಗ್ ಆಗಲ್ಲ. ಏನಕ್ಕೆ ಅಂದರೆ ಏನೂ ವರ್ಕೌಟ್ ಆಗಲ್ಲ ಅದ್ರಲ್ಲಿ ನನಗೆ. ಓಕೆ. ಈಗ ಏನ್ ಮಾಡ್ತಾರೆ ಗೊತ್ತಾ ಬ್ರೋ, ಗಾಡಿ ತಗೊಂಡ್ಬಂದ್ಬಿಡ್ತಾರೆ. ಏನಕ್ಕೆ ಯಾರ್ದೋ ಆಟ ಯಾರ್ದೋ ಶೋಕಿ ಮೇಲೆ ತರ್ತಾರೆ, 3 ತಿಂಗಳು ಓಡಿಸ್ತಾರೆ, ಆಮೇಲೆ ಗಾಡಿ EMI ಕಟ್ಟಲ್ಲ, ಏನಿಲ್ಲ. ತಗೊಂಡು ಯಾರ ಎಳ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಮಾರಾಕ್ತಾರೆ. ಬೇರೆ ಯಾವೆಲ್ಲ ಆಪ್ಷನ್ಸ್ ಇದಾವೆ ಅಂತ? ಆಪ್ಷನ್ ಇಷ್ಟೇ ಸರ್, ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ತುಂಬಾ ಆಪ್ಷನ್ ಇದೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಿಮ್ಮ ಹೆಸರು ಅಣ್ಣ? ಸಂಜಯ್ ಅಣ್ಣ. ಈಗ ಈ ಫೀಲ್ಡಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ? ಎಷ್ಟು ವರ್ಷ? ಆಲ್ಮೋಸ್ಟ್ 1 ವರ್ಷದಿಂದ 8 ತಿಂಗಳಾಯ್ತು ಈ ಫೀಲ್ಡಲ್ಲಿ. ಓಕೆ. ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ದು ಇದೆಲ್ಲ? ನಮ್ಮದು ದೋಸ್ತ್ ಮಿನಿ ವ್ಲಾಗ್ ಅಂತ ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲ್ಲ, ಬಟ್ ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಮಾಮೂಲಿ ಸಣ್ಣ ಪುಟ್ಟ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ಮಿನಿ ವ್ಲಾಗ್ ಡೈಲಿ ಅಪ್ಲೋಡ್ ಆಗುತ್ತೆ. ಅದರಿಂದ ಸ್ವಲ್ಪ ಜನಕ್ಕೆ ಗೊತ್ತು, ಸಂಜು ಅಂದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ. ಅಂದರೆ ಮಿನಿ ವ್ಲಾಗ್ ಅಂತ ಗೊತ್ತಾಗುತ್ತೆ, ಸಂಜು ಅನ್ನೋ ನೇಮ್ ಗೊತ್ತಾಗಿಲ್ಲ ಇನ್ನೂ ಅಷ್ಟೇ. ಓಕೆ. ಅಣ್ಣ ಈಗ ನಿಮ್ಮದು ಬಂದು 4 ವೀಲರು, ಪೋರ್ಟರು ಮತ್ತು ಯಾವ ಅಪ್ಲಿಕೇಶನಲ್ಲಿ ಮಾಡ್ತೀರಾ? ಅಣ್ಣ ಪೋರ್ಟರ್ ಒಂದೇ ಅಣ್ಣ. ಪೋರ್ಟರ್ ಒಂದೇ ಮಾಡೋದು? ಓಕೆ. ನಿಮ್ಮ ಒಂದು ಲೈಕ್ ಯಾವ ಥರ ನಡೀತಾ ಇದೆ ಈಗ ಅರ್ನಿಂಗ್ಸ್ ಆಗಲಿ ಈಗ ನಿಮ್ಮ ಒಂದು? ಅಣ್ಣ ಮೊದಲು ತುಂಬ ಚೆನ್ನಾಗಿತ್ತು. ಓಕೆ. ಓಕೆನಾ, ಮೊದಲು ದಿನಕ್ಕೆ 3,000, 4,000, 5,000 ಎಲ್ಲ ಆಗಿದೆ. ಓಕೆ. ನಾನು ಇಲ್ಲ ಅಂತ ಹೇಳಲ್ಲ. ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ 9 ಫೀಟ್ನ 9 ಫೀಟ್ ಮಾಡಿದ್ದಾರೆ. ಓಕೆ. ಸಿಂಪಲ್ ಆಗಿ ಅಂದರೆ ಈಗ 8 ಫೀಟು ಮತ್ತು 407 ಅಷ್ಟೇ ಇದ್ದಿದ್ದು ಗಾಡಿ. ಸೆಂಟ್ರಲ್ 407 ಇತ್ತು, ಸೆಂಟ್ರಲ್ 9 ಫೀಟ್ ಇರಲಿಲ್ಲ. ಈಗ ಏನು ಮಾಡಿದ್ರು ಅಂದರೆ ಸಡನ್ನ ತಗೊಬಂದು 9 ಫೀಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದ 407 ಮತ್ತು 9 ಫೀಟ್ 8 ಫೀಟಿಗೆ ತುಂಬ ತೊಂದರೆ ಆಗ್ತದೆ. ಓಕೆ. ಈ ಇನ್ನೊಂದು ಈಗ ಅರ್ನಿಂಗ್ಸಲ್ಲಿ ಹೇಳಿದ್ರಲ್ಲ, ಅರ್ನಿಂಗ್ಸ್ ಏನಂದ್ರೆ ಪ್ರಾಬ್ಲಮ್ ಅಂದರೆ ನಮಗೆ ಇಷ್ಟು ಅಂತ ಕನ್ಫರ್ಮೇಷನ್ ಇಲ್ಲ. ಓಕೆ. ಇವತ್ತು 1 ಡ್ಯೂಟಿನೇ ಮಾಡ್ಬೋದು, 4 ಡ್ಯೂಟಿನೇ ಮಾಡ್ಬೋದು, ಓಕೆ, ಇಲ್ಲ ಹಾಗದೇ ಮಲ್ಕೊಳ್ಳೋಬೋದು. ಓಕೆ. ಅದಂತೂ ಎಲ್ಲೂ ನಾವು ಕನ್ಫರ್ಮ್ ಇಷ್ಟೇ ಡ್ಯೂಟಿ ಮಾಡ್ತೀವಿ ಅಂತ ನಾವು ಕನ್ಫರ್ಮ್ ಕೊಡೋಕ್ಕಾಗಲ್ಲ. ಓಕೆ. ಅಂದರೆ ವಾರಕ್ಕೆ 15ರಿಂದ 20 ಸಾವಿರ ಅರ್ನಿಂಗ್ಸ್ ಮೋಸ ಇಲ್ಲ. ಓಕೆ. ಮೋಸ ಅಂತೂ ಇಲ್ಲ. ಓಕೆ. ನಾನು ಯಾವ ಬರ್ತೀವಿ ಅನ್ನೋರು ಇದ್ರು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ವಾರಕ್ಕೆ 15ರಿಂದ 20 ಸಾವಿರಕ್ಕೆ ಮೋಸ ಇಲ್ಲ. ಓಕೆ. ಆದರೆ ಏನಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಕಾಯಬೇಕು, ತಾಳ್ಮೆ ಇದ್ದರೆ ಮಾತ್ರ ಈ ಕೆಲಸ. ಓಕೆ. ಇಲ್ಲ ನನಗೆ ಆಗಲ್ಲ, ನಾನು ಇಂಥವೆಲ್ಲ ತಾಳ್ಮೆ ಅಲ್ಲಂದರೆ ಈ ಕೆಲಸ ಅಲ್ಲಕ್ಕೆ. ಓಕೆ. ಈಗ ಏನಪ್ಪ ಅಂದರೆ ನೀವೇ ನೋಡ್ತೀವಿ ತುಂಬ ಜನ ಈಗ 2 ವೀಲರಲ್ಲಿ ಪೋರ್ಟರು ಈ ಥರ ನಮ್ಮ ಹುಡುಗರು ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಮಾಡ್ತಾ ಇದ್ದಾರೆ. ಸೊ ಅವರು ಕನ್ವರ್ಟೆಡ್ ಆಗಬೇಕು ಅನ್ನೋ ಪ್ಲಾನಿಂಗ್ಸ್ ಇದೆ. ಈಗ ಕೆಲವರು ಆಟೋಗೆ ಆಗಲಿ, ಕ್ಯಾಬ್ಗಾಗಲಿ, ಈ ಥರ ಪೋರ್ಟರ್ 4 ವೀಲರ್ಗಾಗಲಿ ಈ ಥರ ಮಾಡೋಣ ಅಂತ ತುಂಬ ಜನ ಪ್ಲಾನಿಂಗ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಖಾಂತರ, ಯಾಕಂದರೆ ಈ ಕೆಲಸ ಮಾಡ್ತಿರೋರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಇದು ಮುಂದೆ ಮಾಡಬೇಕಾ ಮಾಡಬಾರ್ದಾ ಆಯ್ತಾ ಅಂತ. ಸೊ ಈಗ ನೀವು ದಿನ ಈಗ ಡೈಲಿ ಎಷ್ಟೆಷ್ಟು ನಿಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ನೀವು ಎಷ್ಟು ಉಳಿಸೋಕ್ಕಾಗುತ್ತೆ, ಎಷ್ಟು ಇದು ಮಾಡೋಕ್ಕಾಗುತ್ತೆ, ಈ ಥರ ಸೇವಿಂಗ್ ಆಗುತ್ತೆ? ಇವಾಗ ನಾನು ಇವತ್ತು 2,000 ಮಾಡಿದ್ರೆ 1,000 ಉಳ್ಕೊಳ್ಳುತ್ತೆ. ಓಕೆ. ಅಂದರೆ ಅದು ಯಾವ ಟೈಮಿಂಗ್ ಯಾವ ಟೈಮಿಂಗ್ ಮಾಡ್ತೀರಾ? ಅವೆಲ್ಲ ಈ ಟೈಮಿಂಗ್ಸ್ ನಾವು ಹೇಳಕ್ಕೆ ಆಗಲ್ಲ. ಓಕೆ. ಅಲ್ಲ ಬೆಳಗ್ಗೆ ಯಾವ ಟೈಮಿಂಗ್ ಶುರು ಮಾಡ್ತೀರಾ? ನಾನು 24x7 ಆನ್ ಆಗಿರುತ್ತೆ. ಓಕೆ. ನಂದು ಆಫ್ ಆಗಲ್ಲ. ಓಕೆ. ಈಗ ಮನೆ ಸಂಸಾರ ಇರುತ್ತೆ ಗೊತ್ತಾ, ಫ್ಯಾಮಿಲಿಗಳು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆ 7 ಗಂಟೆ ಅಥವಾ 8 ಗಂಟೆಗೆ ಆನ್ ಮಾಡ್ತಾರೆ, ರಾತ್ರಿ ಒಂದು 10 ಗಂಟೆ ಮುಗಿಸ್ತಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಒಂದು ಡ್ಯೂಟಿ ಶೋ ಆಗುತ್ತೆ, ವರ್ಕೌಟ್ ಆಗ್ಬಿಡುತ್ತೆ ಅವ್ರಿಗೆ. ಏನಕ್ಕೆ 10 ಗಂಟೆ ಒಳಗಡೆ ಒಂದು ಡ್ಯೂಟಿ ತಗೊಂಡು 1,000 ರೂಪಾಯಿ ಡ್ಯೂಟಿ ತಗೊಂಡ್ರು ಅದರಲ್ಲಿ ಮಿನಿಮಮ್ 700 ಉಳ್ಕೊಳ್ಳುತ್ತೆ ಅವ್ರಿಗೆ. ಓಕೆ. ಆ ಕಡೆಯಿಂದ ಲೋಕಲ್ ಹಂಗೆ ಸುತ್ತಾಕೊಂಡು ಈ ಕಡೆ ರಿಟರ್ನ್ ಬರ್ತೀನಿ ಅಂದ್ರೂ ದಿನಕ್ಕೆ ಮಿನಿಮಮ್ 2,500ರಿಂದ 3,000 ಮಾಡ್ಕೋಬಹುದು. ಓಕೆ. ಅದ್ರಲ್ಲಿ 1,000 ಫುಲ್ ಖರ್ಚು, ಊಟ ತಿಂಡಿ ಡೀಸೆಲ್ 1,000 ತಗೋರು ಇನ್ನು 1,500 ಮೋಸ ಇಲ್ಲ ದಿನ. ಸೊ ಈಗ ನಿಮ್ಮ ಪ್ರಕಾರ 24 ಅವರ್ಸ್ ನೀವು ಲಾಗಿನಲ್ಲಿ ಇರ್ತೀರಾ ಈಗಲ್ವಾ? ಈಗ ನಾರ್ಮಲ್ ಆಗಿ ಬೆಳಗ್ಗೆ ಒಂದು 7 ಗಂಟೆಯಿಂದ ನೈಟ್ ಒಂದು 11 ಗಂಟೆವರೆಗೂ ಇರ್ತೀನಿ ಅಂದ್ರೆ ಎಷ್ಟು ಮಾಡ್ಬೋದು ನಿಮ್ಮ ಪ್ರಕಾರ? ಈಗ ನಿನ್ನೆ ನಮ್ಮ ಫ್ರೆಂಡೇ 5,000 ಮಾಡಿದ್ದಾನೆ 9 ಫೀಟ್ ಅಲ್ಲಿ. ಪರ್ಸನಲ್ 1,000 ಅಲ್ದಾನೆ 5,000 ಮಾಡಿದ್ದಾನೆ. ಈ ಪೋರ್ಟಲ್ ಏನಂತ ನಾನು ಹೇಳ್ತಲ್ಲ, 24x7 ಮಾಡ್ಕೊಂಡ್ರು ಅದೇ ಹಣೆ ಬರ. ಈಗ 10 ನಿಮಿಷ ಒಂದು ಮಂದಿ ಬೆಳಗ್ಗೆ 7 ಗಂಟೆಗೆ ಆನ್ ಮಾಡಿ ಸಂಜೆ 10 ಗಂಟೆ ಯಾಕೆ ಮಾಡಿದ್ರು ಅಷ್ಟೇ. ಓಕೆ. ಕೊಟ್ರೆ ಕಂಟಿನ್ಯೂ ಡ್ಯೂಟಿ ಕೊಡ್ತಾನೆ, ಕೊಟ್ಟಿಲ್ಲ ಅಂದ್ರೆ ಫುಲ್ ಕುಡಿಸ್ಬಿಡ್ತಾನೆ. ಓಕೆ. ಆ ತರ ಈ ಪೋರ್ಟಲ್ ಯಾರೇ ಬರ್ತೀವಿ ಹೋಗ್ತೀವಿ ಅಂದ್ರೂ ಇದ್ರಲ್ಲಿ ತುಂಬಾ ತಾಳ್ಮೆ ಇಂಪಾರ್ಟೆಂಟ್. ಓಕೆ. ಈಗ ಯಾವ ಅಪ್ಲಿಕೇಶನ್ ನೀವು ಪೋರ್ಟರ್ ಬಿಟ್ಟು ಏನು ಮಾಡಲ್ಲ ಅಂದ್ರೆ ಲೈಕ್ ಬೇರೆ ಅಪ್ಲಿಕೇಶನ್ ಮಾಡಿದ್ದೀನಿ? ಅಂಕಲ್ ಡೆಲಿವರಿ ಮಾಡಿದ್ದೀನಿ, ಹೈಪರ್ ಪೋರ್ಟರ್ ಇದೆ, ಗುಡಿ ಇದೆ. ಅಂದ್ರೆ ಅವು ಯಾವ ನನಗೆ ಯೂಸ್ ಆಗಲ್ಲ, ವರ್ಕಿಂಗ್ ಆಗಲ್ಲ. ಏನಕ್ಕೆ ಅಂದ್ರೆ ಏನು ವರ್ಕೌಟ್ ಆಗಲ್ಲ ಅದ್ರಲ್ಲಿ ನನಗೆ. ನಾನು ಫಸ್ಟ್ ಬರೀ ಅಂಕಲ್ ಡೆಲಿವರಿ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗು ಈ ಗಾಡಿ ತಂದಾಗ ಕಂಪ್ನಿ ಅಟ್ಯಾಚ್ ಆಗಿತ್ತು. ಅದಾದ್ಮೇಲೆ ಅಲ್ಲಿ ಕಂಪ್ನಿ ಪೇಮೆಂಟ್ ಕರೆಕ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ಮತ್ತೆ ಇಲ್ಲಿ ಉಡನ್ ಬಂದೆ, ಅಲ್ಲೂ ಪರವಾಗಿಲ್ಲ ಚೆನ್ನಾಗಿತ್ತು. ಅಲ್ಲೇನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ ತಕ್ಷಣ ನಾನು ಬಿಟ್ಟಾಗ ಅಂಕಲ್ ಡೆಲಿವರಿ ಮಾಡ್ತಿದ್ದೆ, ಪರವಾಗಿಲ್ಲ ವರ್ಕೌಟ್ ಆಯ್ತು. ಅಂದ್ರೆ
ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಪೋರ್ಟಲ್ ಅಂದಾಗ ಅಂಕಲ್ ಡೆಲಿವರಿ ಬಿಡ್ಲೇಬೇಕು. ಹೌದು. ಈಗ ಹೊರಗಡೆ ಎಲ್ಲ ಲಾಂಗ್ ಹೋದಾಗ ಅಂಕಲ್ ಡೆಲಿವರಿ ಯೂಸ್ ಮಾಡ್ಬೋದು. ಸಿಟಿ ಒಳಗಡೆ ಎಂಟ್ರಿ ಆಯ್ತೀವಲ್ಲ, ಬರೇ ಡೀಸೆಲ್ ಅಮೌಂಟ್ ಎಲ್ಲ ಬರುತ್ತೆ. ಅಂದ್ರೆ ಎಲ್ಲ ಟೈಮು ಅಂಕಲ್ ಡೆಲಿವರಿ ಯೂಸ್ ಆಗಲ್ಲ, ವರ್ಕೌಟ್ ಆಗಲ್ಲ. ಓಕೆ, ಕಮಿಷನ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಯಾವ ಅಪ್ಲಿಕೇಶನ್ ಅಂದರೆ ನಿಮ್ಗೆ ಯಾವ ಥರ ಯಾವುದು ಅಪ್ಲಿಕೇಶನಲ್ಲಿ ಕಮಿಷನ್ ಕಟ್ ಆಗುತ್ತೆ ಬ್ರೋ? ಎಲ್ಲದಕ್ಕಿಂತ ಈಗ ಇದ್ರಲ್ಲಿ 15%. ಈಗ ಪೋರ್ಟ್ರಲ್ಲಿ ಬಂದ್ಬಿಟ್ಟು ನಮಗೆ 20%, ಟೂ ವೀಲರ್ಗೆ ನಮಗೆ 4 15% ಇದೆ. 15% 15% ಇದೆ. ಓಕೆ. ಈಗ ಅದರಲ್ಲಿ ಆಲಕ್ಕೆ ಹೋದ್ರೂ 100 ರೂಪಾಯಿಗೆ 15, 1000ಕ್ಕೆ 105 ಕೊಡ್ತೀವಿ. ಓಕೆನಾ? ಒಂದು ಡ್ಯೂಟಿ ತಗೊಂಡಿಲ್ಲ ಲೆಕ್ಕಕ್ಕೆ. ಈಗ ಇಲ್ಲಿಂದ ಒಂದು 20 ಕಿಲೋಮೀಟರ್ ಡ್ಯೂಟಿ ತಗೊಂಡಿದ್ರೆ 1000 ರೂಪಾಯಿ ಡ್ಯೂಟಿ ಕೊಡ್ತೀವಿ. ಓಕೆ. ಒಂದು 900 ರೂಪಾಯಿ ಡ್ಯೂಟಿ ಕೊಡ್ತಾನೆ ಅನ್ಕೊಳ್ಳಿ. 900 ಒಳಗಡೆ ಕೊಡೋದು, ಜಾಸ್ತಿ ಮಾಡಲ್ಲ. ಓಕೆನಾ? ಅದರಲ್ಲಿ ನಮಗೆ 20 ಕಿಲೋಮೀಟರ್ ಅಂದ್ರೆ 150 ರೂಪಾಯಿ ಡೀಸೆಲ್. ಓಕೆ. 105 ಕಮಿಷನ್, 300 ರೂಪಾಯಿ ಹೋಯ್ತು. ಓಕೆ. 700 ಉಳ್ಕೊಳ್ಳುತ್ತೆ. ಓಕೆ. ಅಲ್ಲಿಂದ ಅದೇ ತರ ಇನ್ನೊಂದು 2 ಡ್ಯೂಟಿ ಮಾಡ್ಕೋಬಹುದು. 2000 ಮೋಸ ಇಲ್ಲ. ಓಕೆ. ಆ ತರ. ಈಗ ನಮ್ಮ ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ನಿಮ್ಮ ಪ್ರಕಾರ ಬೆಟರ್ ಆರ್ಡರ್ಸ್ ಬರುತ್ತೆ? ಆರ್ಡರ್ಸ್ ಅಂದ್ರೆ ಈಗ ಮಾಮೂಲಿ ಎಲ್ಲಾ ಕಡೆ ಈ ಕಡೆ ಫುಲ್ ಬರುತ್ತೆ ಸರ್. ಎಲ್ಲಿ ನಾವು ಆರ್ಡರ್ಸ್ ಇಲ್ಲೇ ಬರುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬರುತ್ತೆ, ಇಂಡಸ್ಟ್ರಿಯಲ್ ಜಾಸ್ತಿ ಬರುತ್ತೆ. ಈಗ ನಾನು ಇರೋದು ಕೆಂಗೇರಿ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ, ಇಲ್ಲಿ ಡ್ಯೂಟಿ ಬೀಳಲ್ಲ. ಓಕೆ. ಈ ಏರಿಯಾಗಳಲ್ಲಿ ಡ್ಯೂಟಿ ಬೀಳಲ್ಲ. ಅದೆಷ್ಟೇ ತಾಳ್ಮೆಯಿಂದ ಕಾದ್ರೂ ಎಲ್ಲ ಒಂದು ಅಂದ್ರೆ ಹತ್ರ ಇದ್ರೆ ಮಾತ್ರ ಬೀಳುತ್ತೆ. ಹೌದು. ಈಗ ಭಾನುವಾರ ದಿನ ಎಲ್ಲಾ ಕಡೆ ಎಳಿಯುತ್ತೆ, 10 ಕಿಲೋಮೀಟರ್ ಎಳಿತದೆ. ಓಕೆ. ಎಲ್ಲಾ ಕಡೆನೂ ಎಳಿಯಲ್ಲ. ಓಕೆ. ಆಲ್ಮೋಸ್ಟ್ ಒಳ್ಳೊಳ್ಳೆ ಏರಿಯಾಗಳಂದ್ರೆ ಈ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗಳು ಎಲ್ಲ ಮಾರ್ಕೆಟ್ ಸುತ್ತಮುತ್ತ ಎಲ್ಲಿದ್ರು ಬೀಳುತ್ತೆ. ಓಕೆ. ಟಿಂಬರ್ ಲೇಔಟ್, ಈ ಕಡೆ ನಾಯಂಡಹಳ್ಳಿ, ಆರ್ ನಗರ, ಮತ್ತೆ ಆರ್ ನಗರದಿಂದ ಮುಂದಕ್ಕೆ ಈ ಕಡೆಗೆಲ್ಲ ಬಂದ್ರೆ ಪಟ್ಟಣಗೆರೆ, ಆ ಕಡೆ ಒಳಗಡೆ ಏರಿಯಾಗಳು ಎಲ್ಲ ಕಡೆ ಡ್ಯೂಟಿ ಬೀಳುತ್ತೆ. ಡ್ಯೂಟಿ ಬೀಳಲ್ಲ ಅಂತ ಏರಿಯಾ ಯಾವುದಿಲ್ಲ. ಓಕೆ. ನೀವು ಎಷ್ಟು ಲಾಂಗ್ ಆರ್ಡರ್ಸ್ನ ಮಾಡಿದ್ದೀರಾ? ಅಂದರೆ ಈಗ ಪೋರ್ಟ್ರಲ್ಲಿ ಹೈಯೆಸ್ಟ್ ಲಾಂಗ್ ಅಂದರೆ 6000 ರೂಪಾಯಿ ಮಾಡಿದ್ವಿ. ಎಲ್ಲಿಂದ ಇಲ್ಲಿಗೆ? ತಮಿಳ್ನಾಡು. ಬೆಂಗಳೂರಿಂದ ತಮಿಳ್ನಾಡು. ಸೊ ಅಂಥ ಟೈಮಲ್ಲಿ ಔಟ್ಸ್ಕಟ್ಸ್ ಅಷ್ಟು ಹೋಗ್ತಿರಲ್ಲ, ರಿಟರ್ನ್ ಬರುವಾಗ ಏನು ಮಾಡಿದ್ರು ನಿಮಗೆ? ಹಿಂಗೆ ಅಂದರೆ ಮೊದಲೇ ಇದನ್ನ ಟಿ ಪಿ ಇದ್ರೆ ಪರವಾಗಿಲ್ಲ. ಟಿ ಪಿ ಇಲ್ಲ ಅಂದರೆ ಆ ಡ್ಯೂಟಿ ತಗೊಳ್ದೋರು ಒಳ್ಳೇದು. ಓಕೆ. ಏನಕ್ಕೆ ಅಂದರೆ ಈಗ ನಮ್ಮ ಗಾಡಿಗೆ 4000 ರೂಪಾಯಿ ಟಿ ಪಿ. ಓಕೆ. 3600 ರೂಪಾಯಿ ಟಿ ಪಿ ಬಿಡುತ್ತೆ. ಈಗ ನಾನು 6000 ರೂಪಾಯಿ ಡ್ಯೂಟಿ ತಗೊಂಡು 3600 ಅವ್ರಿಗೆ ಕೊಟ್ಟು ಹೋಗ ಬರೋ ಡೀಸೆಲ್ ಅಲ್ಲೇ ಹೋಗುತ್ತೆ. ನಮ್ಗೆ ಉಳಿಯೋದೇ ಇಲ್ಲ, ಒಂದು ಉಳಿಯಲ್ಲ. ಹೌದು. ಅಂತ ಟೈಮಲ್ಲಿ ಆಗಲ್ಲ. ಓಕೆ. ಇಲ್ಲ ಮಾಮೂಲಿ ನಮ್ದು ವರ್ಷ ಟಿ ಪಿ ಮೊದಲೇ ತಗೊಂಡಿದ್ರೆ ಅದರಲ್ಲಿ ಮಿನಿಮಮ್ ಅಂದ್ರೆ 3,500 ರೂಪಾಯಿ. ಓಕೆ. ಈಗ ನೀವು ಟಿ ಪಿ ಅಂದರೆ ಆಕ್ಚುಲಿ ಕೆಲವ್ರಿಗೆ ಈಗ ನಿಜ ಹೇಳ್ಬೇಕಂದ್ರೆ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂದ್ರೆ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ನನಗಿಲ್ಲ. ನಿಮ್ಮ ಪ್ರಕಾರ ಈಗ ಗಾಡಿ ಹಾಕಿದ್ರೆ ಏನೇನು ಪ್ರೊಸೆಸಿಂಗ್ ಇರ್ತದೆ, ಇದರಲ್ಲಿ ಏನೇನು ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗಾಗಲಿ, ಇಲ್ಲಾಂದ್ರೆ ಯಾವ ಥರ RTO ಆಗಲಿ, ಯಾವ ಥರ ಪ್ರೊಸೆಸಿಂಗ್ ಅದು? ಮಾಮೂಲಿ ಇನ್ಶೂರೆನ್ಸ್ ಮಾಮೂಲಿ ಇರುತ್ತೆ. ಓಕೆ. ಈಗ ಮತ್ತೆ ಯಾವುದದು, ಯಾಕಂದ್ರೆ ಈಗ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಈಗ ಕೆಲವರು ದುಡಿಮೆನ ಮಾತ್ರ ನೋಡ್ತಾರೆ, ದುಡಿಮೆ ಹಿಂದೆ ಇರುವಂಥ ನಷ್ಟನೂ ಗೊತ್ತಿರಲ್ವಲ್ಲ, ಅದಕ್ಕೆ ಕೇಳ್ತಾ ಇರೋದು. ಈಗ ಪ್ರತಿ ವರ್ಷ 15,000 ರೂಪಾಯಿ ಇನ್ಶೂರೆನ್ಸ್ ಗಾಡಿಗೆ. ಪ್ರತಿ ವರ್ಷ 15,000 ಇನ್ಶೂರೆನ್ಸ್. 15,000 ಒಂದೊಂದು ಗಾಡಿ ಮಾತ್ರ ಹೋಗುತ್ತೆ. ಓಕೆ. ಎಲ್ಲಾ ಗಾಡಿ ಒಂದೇ ತರ ಇರಲ್ಲ. ಈಗ ಮಾಡೆಲ್ ಮೇಲೂ ಡಿಪೆಂಡ್ ಆಗುತ್ತೆ ಅದು. ಓಕೆ. ಮಾಡೆಲ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನನ್ನ ಗಾಡಿಗೆ 2 ವರ್ಷದ ಮೇಲೆ RC 2 ವರ್ಷಕ್ಕೆ RC ಇದೆ. RC 2 ವರ್ಷಕ್ಕಿದೆ, ವರ್ಷ ಇನ್ಶೂರೆನ್ಸ್ ಇದೆ. RC 5,000 ಬರುತ್ತೆ. ಓಕೆ. 3,000-4,000 ಮೇಲೆ ಹೋಗುತ್ತೆ. ಓಕೆ. ಇನ್ನು ಇನ್ಶೂರೆನ್ಸ್ 15,000 ರಿಂದ 20,000 ಗಂಟೆ ಇದೆ. ಓಕೆ. ಅದೇ ನಾವು ಡೈರೆಕ್ಟ್ ಫೈನಾನ್ಸ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅದು 28,000 ಹೋಗುತ್ತೆ. ಓಕೆ. ಈಗ ನಂದೇ ಆಗಿದೆ, ಶ್ರೀರಾಮ್ ಫೈನಾನ್ಸ್ ತಂದಿರೋದು. ಓಕೆ. ಓಕೆನಾ? ಅವ್ರು ಏನ್ ಮಾಡಿದ್ರು, ನಾವೇ ಮಾಡ್ಕೊಡ್ತೀವಿ ಸರ್ ಅಂತ ಮಾಡ್ಕೊಟ್ರು. ತಿಂಗಳ 2,200 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಓಕೆ. ಅಂದ್ರೆ ವರ್ಷಕ್ಕೆ 28,000 ಎಕ್ಸ್ಟ್ರಾ ಬಂದಿದೆ. ಓಹೋ. ಓಕೆ. ನಾವು ಫೈನಾನ್ಸ್ ಅಲ್ಲಿ ಮಾಡ್ಸಕ್ಕಿಂತ ಹೊರಗಡೆ ಮಾಡ್ಸೋದು ತುಂಬಾ ಬೆಟ್ರು. ಓಕೆ. ಅದ್ರಲ್ಲಿ ನಮ್ಗೆ ಉಳಿತಾಯ ಇದೆ. ನಾವು ಫೈನಾನ್ಸ್ ಅಲ್ಲೇ ಮಾಡ್ಕೊಬಿಡೋಣ, ಕಂಟಿನ್ಯೂ ಕಟ್ಕೊಂಡು ಹೋಗೋಣ ಲೋನ್ ಅಂತ ಅನ್ಕೊಂಡ್ರೆ ದಯವಿಟ್ಟು ಯಾರಿಗೆ ಆದ್ರೂ ಅಂತ ಕೆಲಸ ಮಾಡಕ್ ಹೋಗಿ. ಈಗ ಹೊಸದಾಗ ಗಾಡಿ ತಗೊಬೇಕು ಅನ್ನೋರು, ಇಲ್ಲಾಂದ್ರೆ ಸೆಕೆಂಡ್ಸ್ ಅಲ್ಲಿ ತಗೊಬೇಕು ಅಂತ ಪ್ಲಾನಿಂಗ್ ಇರ್ತಾರೆ, ಅಂಥವ್ರಿಗೆ ಯಾವ ಥರ ನೀವು ಟಿಪ್ಸ್ ಯಾವ ಥರ ಕೊಡ್ತೀರಾ? ಟಿಪ್ಸು ಇಲ್ಲ, ನೀವು ಸೆಕೆಂಡ್ಸ್ ತಗೋತೀರೋ ಹೊಸದ್ ತಗೋತೀರೋ, ಗಾಡಿ ಸೇಲ್ ಮಾಡಲ್ಲ ಅನ್ನಂಗಿದ್ರೆ ಮಾತ್ರ ತಗೋಳಿ. ಓಕೆ. ಈಗ ಏನ್ ಮಾಡ್ತಾರೆ ಗೊತ್ತಾ ಬ್ರೋ, ಗಾಡಿ ತಗೊಬಂದ್ಬಿಡ್ತಾರೆ. ಏನಕ್ಕೆ ಯಾರ್ದೋ ಯಾರ್ದೋ ಶೋಕಿ ಮೇಲೆ ಇರ್ತಾರೆ, 3 ತಿಂಗಳು ಓಡಿಸ್ತಾರೆ. ಆಮೇಲೆ ಗಾಡಿ EMI ಕಟ್ಟಲ್ಲ, ಏನಿಲ್ಲ. ತಗೊಂಡು ಎಳ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಮಾರಾಕ್ತಾರೆ. ಆ ಶೋಕಿ ಗಾಡಿ ತರಬೇಕು. ಈಗ ತಗೊಬರ್ತೀರಾ, ನಾನು ದುಡಿತೀನಿ, ನನ್ನ ಕೆಪಾಸಿಟಿ ಇದೆ, ನಾನು ಇದ್ರೆ ಮಾರ ತಗೋಬೋದು. ಓಕೆ. ಇಲ್ಲ ಬೇಡ. ಓಕೆ. ಈಗ ಹೊಸ ಗಾಡಿ ತರ್ತೀವಿ ಅಂದ್ರೆ ಯಾವ್ದಾರ ಕಂಪ್ನಿಗೆ ಫಸ್ಟ್ ಕೇಳ್ಕೊಳ್ಳಿ, ವಿಚಾರಿಸ್ಕೊಳ್ಳಿ ಕಂಪ್ನಿನ. ಈಗ ನಿಮ್ದೊಂದು ಫಿಕ್ಸಿಂಗ್ ಡ್ಯೂಟಿ ಇದೆಯಾ, ನಿಮ್ ದಿನಕ್ಕೆ ಇಷ್ಟ ಆಗುತ್ತೆ ಈ ಡ್ಯೂಟಿಲಿ, ನಾನ್ ಆರಾಮಾಗಿ ನನ್ನ ಮನೆ ನಡೆಸ್ಕೊಂಡು ಕಂತ್ ಕಟ್ಕೊಂಡು ಹೋಗ್ಬೋದಾ, ಗಾಡಿ ತಗೊಬನ್ನಿ. ನೀವೇನು ಕೇಳಿರಲ್ಲ, ಏನು ಹೇಳಿರಲ್ಲ, ನಮ್ಮ ಫ್ರೆಂಡ್ ತಗೊಬಂದ, ನಮ್ಮ ಇವ್ರು ತಗೊಬಂದ್ರ, ನೀವು ತಗೊಬಂದ್ರೆ ನಿಮ್ಗೆ ಆಗಲ್ಲ, ಕೈ ಹಿಡಿಯಲ್ಲ. ಏನು ವಿಷಯನೇ ಗೊತ್ತಿಲ್ಲ, ಗಾಡಿ ತಗೊಂಡ್ ಏನ್ ಮಾಡ್ತೀರಾ? ಹೌದು. ಒಂದು ವಾರ ಓಡಿಸ್ತೀರಾ, ತಿಂಗಳು ಓಡಿಸ್ತೀರಾ, 2 ತಿಂಗಳು ಓಡಿಸ್ತೀರಾ, ನಿಮ್ ಕೈಲಿ ದುಡ್ಡು ಖಾಲಿ ಆಗುತ್ತೆ. ಅಲ್ಲೂ ಬರಲ್ಲ ಪೇಮೆಂಟ್ಗಳು. ಒಂದೊಂದು ಕಂಪ್ನಿಗಳಲ್ಲಿ ಪೇಮೆಂಟ್ ಆಗಲ್ಲ. ನೀವು ಈಗ ನಂದು ಹೇಳ್ತೀನಿ ಬ್ರೋ, ಈ ಗಾಡಿ ತಗೊಬಂದಿದ್ದು ಡೀಲ್ ಸೇರ್ ಅನ್ನೋ ಕಂಪ್ನಿ ಇತ್ತು ಸೌಕೆ ರೋಡಲ್ಲಿ. ಓಕೆನಾ? ನಾನು ಗಾಡಿ ತಗೊಬಂದೆ, ಈಗ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು, ಅಲ್ಲೇ ಓಡ್ತಿದ್ದೆ ಗಾಡಿ, ಆಲ್ರೆಡಿ ನಮ್ಮ ಮೊದಲು ಅಲ್ಲೇ ಓಡ್ತಾ ಇದ್ದು. ನಾನು ಬಾರ್ತೀನಿ, ನಾನು ತಗೊಂಡೆ. ಆಮೇಲೆ ಗಾಡಿ ಕಂಪ್ನಿಗಳು ಹಾಕ್ತೆ, 2 ತಿಂಗಳು ಓಡುತ್ತೆ, ಪೇಮೆಂಟ್ಗಳು ಆಗಲಿಲ್ಲ. ಓಕೆ.
ಈಗ ಹಂಗೆ ಆಗಲ್ಲ ಅಂದಾಗ ನಾನು ಗಾಡಿ ತಗೊಂಡೇ ಪ್ರಯೋಜನ. ಓಕೆ. ನಾನು ಗಾಡಿ ತೆಗಿಲೇಬೇಕು ಆ ಟೈಮಲ್ಲಿ ಕಂಪ್ನಿಯಿಂದ. ತೆಗೆದ್ರು ಮುಂದಿನ ಭವಿಷ್ಯ ಏನು, ಮುಂದಿನ ಭವಿಷ್ಯ ನಂಗೆ ಏನೂ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ನಾನು ಈ ಫೀಲ್ಡ್ಗೆ ಹೊಸಬ. ಓಕೆ. ಎಲ್ಲರಿಗೂ ಅದನ್ನೇ ಯೋಚನೆ ಮಾಡಿ. ಈಗ ನನಗೆ ಈ ಪೋರ್ಟರ್ ಅನ್ನೋ ಅಪ್ಲಿಕೇಶನ್ ಇದೆ, ಓಕೆ ನನಗೆ ಆಯ್ತು, ಯಾರೋ ಹೇಳ್ಕೊಟ್ರು ಕೆಲಸ ಮಾಡಿದೆ. ಇಲ್ಲ ಅಂದ್ರೆ ಹೌದು, ನಾನು ಗಾಡಿ ಸೇಲ್ ಮಾಡ್ಬೇಕಾಗಿತ್ತು, ಊರ್ ಕಡೆಗೆ ಹೋಗ್ಬೇಕಾಗಿತ್ತು. ಇಲ್ಲ ಅಂದ್ರೆ ನಾನು ಮೊದಲು ಕೆಲಸ ಮಾಡ್ತಿದ್ದೆ, ಹೋಟ್ಲ ಕೆಲಸ ಮಾಡ್ತಿದ್ದೆ. ಓಕೆ. ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಕಾಫಿ ಕೊಟ್ಟರು ಕೆಲಸ ಮಾಡಿದ್ದೀನಿ, ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದೇ ಕೆಲಸಕ್ಕೆ ಮತ್ತೆ 15,000 ರೂಪಾಯಿಗೆ ಅವ್ರ ಹತ್ರ ಹೋಗ್ಬಿಟ್ಟು ಕಳಿಬೇಕಾಯ್ತು ಕೆಲಸ. ಓಕೆ ಅಲ್ವಾ? ಈಗ ಒಳ್ಳೆ ವಿಚಾರ ಮಾತಾಡಿದ್ರಿ. ಈ ಫೀಲ್ಡ್ಗೆ ಬರೋಕ್ಕೂ ಮುಂಚೆ ನೀವೇನೆಲ್ಲ ಮಾಡ್ತಿದ್ರಿ ಅಣ್ಣ? ಈಗ ಈ ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತು? ಬಿಕಾಸ್ ಏನಕ್ಕೆ ನಿಮ್ಮ ಒಂದು ಎಷ್ಟು 2019 ಬಂದಿದ್ದೀನಿ ಬೆಂಗಳೂರು ಬಂದಿದ್ದು. ಓಕೆ, ಕೋವಿಡ್ ಟೈಮಲ್ಲಿ ಸ್ಟಾರ್ಟಿಂಗ್ ಬಂದಂಗ್ಲೇ ನಮ್ಮ ಡೈರೆಕ್ಟ್ ಕಾಫಿ ಕೌಂಟ್ರು. ಓಕೆ. ಅಂದ್ರೆ ಕಂಪ್ನಿಗಳಲ್ಲಿ ಕೌಂಟ್ಗಳು ಇರ್ತಾವಲ್ಲ, ಗೊತ್ತಾಯ್ತು. ಆ ಕೆಲಸ. ಓಕೆ. ಅಲ್ಲಿಂದ ಲಾಕ್ಡೌನ್ ಆಯ್ತು, ಊರಿಗೆ ಹೋದೆ. ಓಕೆ. ತರಕಾರಿ ವ್ಯಾಪಾರ ಮಾಡಿದೆ. ಅಂದ್ರೆ ಫ್ರೆಂಡ್ ಮಾಡ್ತಿದ್ದ, ಫ್ರೆಂಡ್ ಜೊತೆ ನಾನು ಸೇರ್ಕೊಂಡೆ. ಅವ್ನ ಕೆಲಸ ಅವ್ನು ದಿನ 300 ರೂಪಾಯಿ ಸಂಬಳ ಕೊಡೋನು ಮಾಡ್ಕೊಂಡೆ. ಅಲ್ಲಿಂದ ಅವನೇ ಡ್ರೈವಿಂಗ್ ಕಲ್ಸಿದ್ದು ನನಗೆ. ಓಕೆ. ನಾನು ಇವತ್ತು ನೆನ್ಸ್ಕೋಬೇಕು ಅಂದ್ರೆ 3 ಜನ ನೆನ್ಸ್ಕೋಬೇಕು ಡ್ರೈವಿಂಗಿಗೆ. ಯೋಗೇಶ, ಜಗದೀಶ, ಮನೋಜ. ಓಕೆ. ನಾನು ಇವತ್ತು ಬೆಂಗಳೂರಲ್ಲಿ ಗಾಡಿ ಓಡ್ತೀನಿ ಅಂದ್ರೆ ಇವ್ರು 3 ಜನ ತುಂಬಾ ಇಂಪಾರ್ಟೆಂಟ್. ಓಕೆ. ಈಗ ಏನ್ ಮಾಡ್ತಾರೆ, ಅವ್ರು ಕಲ್ಸಿದ್ರು ನಾನು ಮರ್ತೇ ಬಿಡ್ತಾರೆ ಅವ್ರನ್ನ. ಯಾರು ನೆನ್ಪಿಟ್ಕೊಳ್ಳಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಯಾರು ನೆನ್ಕೊಳ್ಳಲ್ಲ. ನಾನು ಇವ್ರು 3 ಜನ ಮರ್ತು ಬಿಟ್ರೆ ಈ ಡ್ರೈವಿಂಗ್ ಫೀಲ್ಡ್ ನಂಗೆ ಅವಮಾನ ಅದು. ಕರೆಕ್ಟ್. ಅದಾದ್ಮೇಲೆ ಅಲ್ಲಿಂದ ಬಂದೆ, ಡೈರೆಕ್ಟ್ ಮತ್ತೆ ಹೋಟ್ಲಿಗೆ ಹೋದೆ. ಸೌಂದರ್ಯ ಫ್ರೈಡ್ ರೈಸ್ ಅಂತ ದಾಸರಳ್ಳಿಲಿ ಇದೆ. ಓಕೆ. ಅಲ್ಲಿ 1.5 ವರ್ಷ ಕೆಲಸ ಮಾಡಿದೆ. ಓಕೆ. ಅಲ್ಲಿ ಚೈನೀಸ್ ಅಸಿಸ್ಟೆಂಟ್. ಓಕೆ. ಅಲ್ಲಿಂದ ಮತ್ತೆ ಬಂದೆ, ಅಲ್ಲಿ ಮುಗಿತ್ತು, ಮತ್ತೆ ಕೌಂಟ್ರಿಗೆ ಬಂದೆ. ಟೀ ಕೌಂಟರ್ ಎಲ್ಲ ಓಪನ್ ಆಗಿದ್ದಲ್ಲ, ಮತ್ತೆ ಅಲ್ಲಿಗೆ ಹೋದೆ. ಅಲ್ಲಿಂದ ನಂಗೆ ಸಿಕ್ಕಿದ್ದು ನಮ್ಮ ಫ್ರೆಂಡ್ ಸಿಕ್ಕ, ಅದೇ ಮನೋಜ್ ಅಂತ, ನಮ್ಮ ರೂಮ್ಮೇಟ್ ಇರೋದು. ಬಾಮಚ್ಚ ನಾನೇ ಹಂಗ ಅವ್ನ ಗಾಡಿ ಇತ್ತು, ಅಶೋಕ್ ಲೇಲ್ಯಾಂಡ್ ಗಾಡಿ ಇತ್ತು, ಸೇಮ್ ಗಾಡಿ, ಹೊಸ ಗಾಡಿ ತಗೊಂಡಿದ್ದ. ಬಾಮಚ್ಚ ನೀನು ಹೆಲ್ಪರ್ ಕೆಲಸ ಮಾಡು, ನನಗೆ ತಿಂಗಳಿಗೆ 25,000 ಕೊಡ್ತೀನಿ ಅಂತ. ಸರಿ ಆಯ್ತು ನಡಿ ಅಂತ ಅಲ್ಲೋದನು. ನನಗೆ ನೈಟ್ ಹೊತ್ತು ನನಗೆ ಬೆಂಗಳೂರಲ್ಲಿ ಗಾಡಿ ಹೊಡೆದು ಅಭ್ಯಾಸ ಇರಲಿಲ್ಲ. ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಅಭ್ಯಾಸ ಇರಲಿಲ್ಲ. ಅವನೇ ಕಲ್ಸ್ಕೊಟ್ಟಿದ್ದು. ಅವನಾದ್ಮೇಲೆ ಬಾಹುಬಲಿ ಅಂತ ಈ ಹಳೆ ಓನರು, ಈ ಗಾಡಿ ಓಕೆನಾ, ಪವನ್ ಅಂತ ಹೆಸರು, ನಾವು ಬಾಹುಬಲಿ ಅಂತ ಕರೆಯೋದು. ಅವ್ರು ಧೈರ್ಯ ತುಂಬಿಲ್ಲ ಅಂದ್ರೆ ಆಗೋದೇ ಇಲ್ಲ. ಏನಕ್ಕೆ ನಮ್ಮ ಸಪೋರ್ಟಿಗೆ ಯಾರು ಸ್ಟಾರ್ಟಿಂಗ್ ಬಂದಾಗ ಟಚ್ ಆದ್ರು ಇನ್ನೊಂದಾಗ್ಲೂ ನಮ್ಗೆ ಯಾರು ನಾವು ಇದೀವಿ ಅಂತ ಅನ್ಬೇಕು. ಹೌದು. ಇಲ್ಲ ನೀನ್ ಬೇಗ ಬಿಟ್ಟು ಹೆಂಗಾರು ನಮ್ಗೆ ಸಂಬಂಧ ಇಲ್ಲ ಅಂದಾಗ ನಮ್ಗೇನು ಮಾಡೋಕ್ಕಾಗಲ್ಲ. ಓಕೆ. ಅವತ್ತು ಬಾಹುಬಲಿ ಕೈ ಹಿಡ್ದಿಲ್ಲ ಅಂದ್ರೆ 3 ಜನದ ಮುಗೀತು, ಎಲ್ಲ ಹೇಳ್ಕೊಟ್ರೆ ಎಲ್ಲ ಆಯ್ತು. ಲಾಸ್ಟ್ ನಿಂತಿದ್ದು ಬಾಹುಬಲಿ. ಓಕೆ. ಪವನ್ ಅಂತ, ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಏನ್ ವಿಷಯ ಅಂದ್ರೆ ಅವತ್ತಿನ ದಿನ ಅದು ಏನೇ ಆಗ್ಲಿ ಮಗ, ನಾನು ನಿಮ್ ಜೊತೆ ಇದೀನಿ, ನುಗ್ಗು, ಬೆಂಗಳೂರು ಟ್ರಾಫಿಕ್ ಹೆಂಗೇ ಇರಲಿ ನುಗ್ಗು, ಇದೆಂತದೇ ಬರೋ ಇದೀನಿ ಅಂತ ಧೈರ್ಯ ಕೊಟ್ಟಂದಾಗ ನಾನು ಈ ಗಾಡಿ ಮಾಡಕ್ ಧೈರ್ಯ ಬಂದಿದ್ದೆ. ಇಲ್ಲಾಂದ್ರೆ ಆಯ್ತಾ ಇರಲಿಲ್ಲ. ಓಕೆ. ಈಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ಈಗ ಅಣ್ಣ, 2 ವೀಲರ್ ಅಂದಾಗ ಬೇರೆ ಬೇರೆ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಮಾಡ್ಬೋದು, ಝೊಮ್ಯಾಟೊ ಮಾಡ್ಬೋದು, ತುಂಬ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಬೋದು. ಝೊಮ್ಯಾಟೊ, ಓಲಾ, ಊಬರ್, ರ್ಯಾಪಿಡೋ, ಸೊ ತುಂಬಾ ಇದೆ. ತುಂಬಾ ಇದೆ. ಅದಾದ್ಮೇಲೆ ನಾವು ಕ್ಯಾಬ್ ತಗೊಂತೀವಿ, ಕಾರ್ ತಗೊಂತೀವಿ ಅಂದ್ರೂ ಅದರಲ್ಲೂ ಸೇಮ್ ಬೇರೆ ಬೇರೆ, ಸೊ ಬೇರೆ ಬೇರೆ ಇದಿದೆ. ಬಟ್ ಈಗ ಈ 4 ವೀಲರ್ ಈ ತರ ಆ ಗಾಡಿನ ಹಾಕಿದಾಗ ಯಾವ್ಯಾವ ತರ ಆಪ್ಷನ್ಸ್ ಇದೆ ಅಣ್ಣ ದುಡಿಯೋದಕ್ಕೋಸ್ಕರ ನಿಮಗೆ ಗೊತ್ತಿರೋ ಪ್ರಕಾರ? ಈಗ ಪೋರ್ಟರ್ನ ಒಂದೇ ನಂಬ್ಕೊಳಕ್ಕಾಗುತ್ತಾ? ಯಾವ ಅದ್ರ ಬಗ್ಗೆ ನಿಮ್ ಈಗ ನಾವೇನೇ ಈ ಗಾಡಿ ನಾವು ಈ ಪೋರ್ಟರ್ ಕ್ಲೋಸ್ ಆಯ್ತಂದ್ರೂ ನಾಳೆ ಬೇರೆ ಅದ್ರಲ್ಲಿ ಓಡಿಸ್ತೀನಿ ಅನ್ನಂಗಿದ್ರೆ ಮಾತ್ರ ಗಾಡಿ ತರ್ಬೇಕು ನಾವು. ಓಕೆ. ಓಕೆನಾ? ಇವತ್ತು ಕಂಪ್ನಿಗೆ ಅಟ್ಯಾಕ್ ಮಾಡ್ಬೋದು ಗಾಡಿನ. ಓಕೆ. ಸ್ವಲ್ಪ ಕಮ್ಮಿ ಕೊಡ್ತಾರೆ ಅಮೌಂಟ್, ಅಟ್ಯಾಕ್ ಮಾಡ್ಬೋದು. ಮತ್ತೆ ಊರ್ ಕಡೆ ಹೋದಾಗ ಬೇಕಾದ್ರೆ ನೋಡಿ ಈ ಬಾಡಿ ತೆಗಿಸ್ಬಿಟ್ಟು ನಾವೇನೋ ತರಕಾರಿ ವ್ಯಾಪಾರ ಮಾಡ್ಬೋದು, ಇಲ್ಲ ಊರ್ ಕಡೆ ಏನೋ ಕೆಲಸ ಮಾಡ್ಬೋದು. ಇವತ್ತು ಈ ಬಾಡಿ ಇದೆ, ನಂಗೆ ಬೆಂಗಳೂರು ಬೇಡ, ನಾನು ಊರಿಗೆ ಹೋಗ್ತೀನಿ ಅನ್ನಂಗಿದ್ರೆ ಊರಲ್ಲಿ ತರಕಾರಿ ಹೊಡಿಬೋದು, ಮೆಣಸಿಕಾಯಿ ಹೊಡಿಬೋದು, ಗೆಣಸು ಹೊಡಿಬೋದು, ಎಲ್ಲಾ ಐಟಮ್ ಹೊಡಿಬೋದು. ಓಕೆನಾ? ಒಟ್ಟು ಗಾಡಿನ ನಿಲ್ಲಿಸಬಾರ್ದು. ಯಾರೋ ಈ ಶೋಕಿಗೋಸ್ಕರ ತಗೊಬಂದೋ ನಿಲ್ಲಿಸ್ಕೋ ಮಾರ್ದೋ ಅದೆಲ್ಲ ತಂದಿದೀವ, ಅದೆಷ್ಟೇ ಕಷ್ಟ ಆದ್ರೂ ಲೋನ್ ಕ್ಲಿಯರ್ ಆಗೋಣ ನಿಲ್ಬೇಕು. ತುಂಬಾ ಜನ ಏನಾಗ ಮಾಡ್ಬಿಡ್ತಾರೆ ಅಂದ್ರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ಅಣ್ಣ, ಇರೋದು ನನ್ನ ಮೇಲೇನೆ ಹೇಳೋದಾದ್ರೆ ನನ್ನ ವಿಡಿಯೋನ ಕೆಲವ್ರು ನೋಡ್ಬಿಡ್ತಾರೆ, ಅಂದ್ರೆ ಇವ್ರು ಮಾಡ್ತಿದಾರಲ್ಲ ನಾನು ಯಾಕೆ ಮಾಡಬಾರ್ದು ಅಂತಾರೆ. ಸೊ ಅದು ಏನ್ ಮಾಡ್ತಾರೆ, ತಗೊಂಡ್ಬಿಟ್ಟು ಆಮೇಲೆ ಪರದಾಡ್ತಾರೆ. ಈಗ ತಗೊಂಡೋಗಿ ಮನೆ ಹತ್ರ ನಿಲ್ಸ್ಕೊಂಡು ಈ ಕಡೆ EMI ಕಟ್ಟಕ್ಕಾಗ್ದಿರಾ. ಸೊ ಈ ತರ ತುಂಬಾ ಜನ ತೊಂದರೆನ ಅನುಭವಿಸಿದ್ದಾರೆ. ಅಂಥವ್ರಿಗೆ ನಾನು ಹೇಳೋದು ನೋಡಿದ್ದೀನಿ ಅಲ್ವಾ. ಸೊ ನಾನು ಹೇಳೋದೇನಪ್ಪ ಅಂದ್ರೆ, ಮಾಡೋ ಈಗ ದುಡಿಬೇಕು ಅನ್ನೋ ಶಕ್ತಿ ಇರಬೇಕು, ಮತ್ತೆ ಇನ್ನೊಂದು ಆಸಕ್ತಿ ಇರಬೇಕು. ಸುಮ್ಮನೆ ತಂದು ಹಾಕೊಂಡ್ಬಿಟ್ಟು ಸೊ ಇರೋದನ್ನು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೇಳಿದ್ದು ಬೇರೆ ಯಾವ್ಯಾವೆಲ್ಲ ಆಪ್ಷನ್ಸ್ ಇದಾವೆ ಅಂತ. ಆಪ್ಷನ್ ಇಷ್ಟೇ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ತುಂಬಾ ಆಪ್ಷನ್ ಇದೆ. ಬೆಂಗಳೂರು ಅಂತಂದ್ರೆ ಮಹಾಸಾಗರ ಇದೆ. ನಾನು ಇವತ್ತು ಕೆಂಗೇರಿಲಿದ್ದೀನಿ, ನಾಳೆ ಪೀಣ್ಯ ಹೋಗ್ಬೋದು, ದಾಸರಳ್ಳಿ ಹೋಗ್ಬೋದು, ಎಲ್ಲಾರು ಅಂತ ಕಂಪ್ನಿ ಇದೆ ಸಿಗುತ್ತೆ. ಓಕೆ. ಆದ್ರೆ ಸ್ವಲ್ಪ ಕಾಂಟ್ಯಾಕ್ಟ್ ಬೇಕು, ಸ್ವಲ್ಪ ಸುತ್ತಮುತ್ತ ಹುಡುಕಾಡ್ಬೇಕು. ಈಗ ಬಂದಂಗೆ ಯಾವ್ದು ಆಗಲ್ಲ, ಇಲ್ಲಿ ಯಾವ್ದು ಸಡನ್ ಕಂಪ್ನಿ ಸಿಗಲ್ಲ. ಒಂದು ವಾರ ಲೇಟ್ ಆಗ್ಬೋದು. ಒಳ್ಳೆ ಕಂಪ್ನಿ ಸಿಗ್ಬೇಕು, ಮಾತ್ರ ಪೇಮೆಂಟ್ ಆಗೋ ಕಂಪ್ನಿ ನೋಡ್ಬೇಕು. ಓಕೆ.
ಆಪ್ಷನ್ ಅಂದ್ರೆ ಇಷ್ಟ. ಈಗ ಈ ಗಾಡಿಗಳಲ್ಲಿ ಬೇರೆ ಆಪ್ಷನ್ ತೆಗಿಯಕ್ಕೆ ಆಗಲ್ಲ. ಓಕೆ. ಇಲ್ಲ ಕಂಪ್ನಿ ಅಟ್ಯಾಚ್ ಇರಬೇಕು, ಇಲ್ಲ ಯಾವ್ದಾರ ಈಗ ಮಾಮೂಲಿ ನಮ್ಮ ಸುತ್ತಮುತ್ತ ಯಾವ್ದಾರು ಗೋಡನ್ಗಳಿದ್ರೆ ಅವ್ರ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಸರ್ ನಮ್ ಗಾಡಿ ಇದೆ, ನಾವು ಡೈಲಿ ಬಾಡಿಗೆ ಬರ್ತಿರ್ಬೇಕಾರೆ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಡೈರೆಕ್ಟ್ ಹೋಗ್ಬೋದು, ಹಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದಾರ ಅಂಗಡಿಗಳಿಗೆ ತರಕಾರಿ ಹೊಡೆ ಅಂಗಡಿ ಇರ್ತವೆ, ತರಕಾರಿ ಅಂಗಡಿಗಳಿರ್ತವೆ, ಇಲ್ಲ ಹೋಟ್ಲ್ಗಳಿರ್ತವೆ, ಅವ್ರ ಹತ್ರ ಮಾತಾಡ್ಕೊಂಡು ನಾವು ಐಟಮ್ ಮಾಡ್ಕೊಡ್ತೀವಿ ಸರ್ ನಮ್ಗೆ ಅದೇನು ಕೊಡಿಸ್ಬೇಕಾರೆ ಅಂತಂದಾಗ ಅಲ್ಲೂ ಮಾಡ್ಬೋದು. ಬೇರೆ ಬೇರೆ ಆಪ್ಷನ್. ಇಲ್ಲ ಊರ್ ಕಡೆಗೆ ಹೋಗಿ ಬೇಡಕ್ಕೆ ಬೇಡ ಬೆಂಗಳೂರೇ ಬೇಡ ಅಂದ್ರೂ ಊರ್ ಕಡೆಗೆ ಹೋದಾಗ ತುಂಬಾ ಆಪ್ಷನ್ ಬರುತ್ತೆ. ತರಕಾರಿ ಐಟಮ್ ಸುಮಾರು ಬರ್ತಾವೆ ಊರ್ ಕಡೆ. ಕರೆಕ್ಟ್. ಸ್ವಲ್ಪ ನಾವು ಸ್ವಲ್ಪ ಅವ್ರಗಳ ಜೊತೆ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಅದ್ರಲ್ಲಿ ಲಾಭನೂ ಇದೆ, ನಷ್ಟನೂ. ಒಟ್ನಲ್ಲಿ ಈಗ ಗಾಡಿ ಹಾಕಿದ್ರೆ ಅಂತೂ ತುಂಬಾ ಆಪ್ಷನ್ಸ್ ಇದಾವೆ. ಆಪ್ಷನ್ ಇದೆ, ಆದ್ರೆ ಯೂಸ್ ಮಾಡೋಕೆ ತಲೆ ಬೇಕು. ಸುಮ್ನೆ ನಾನು ತಗೊಬಂದೆ ನಿಲ್ಸ್ಕೊಂಡೆ ಅದಕ್ಕೆ ಎಲ್ಲ ಕೇಳ ಸರ್. ಕರೆಕ್ಟ್. ಹಂಗ್ ಮಾಡ್ತೀನಿ ಅಂದ್ರೆ ಗಾಡಿನ ತರಬೇಡಿ. ಸೂಪರ್. ಓಕೆ. ನಿಮ್ಮ ಹತ್ರ ಕೇಳೋದೇನಪ್ಪ ಅಂದ್ರೆ, ಈಗ ಹೊಸದಾಗಿ ಬರಬೇಕು ಅನ್ನೋರು ಈ ಫೀಲ್ಡ್ಗೆ ತುಂಬಾ ಜನ, ಈಗ ನಿಮಗೆ ಗೊತ್ತು ಬರ್ತಾ ಜಾಸ್ತಿ ಆಗ್ತಾನೆ, ಬಿಸಿ ಆಗ್ತಾ ಈ ಕಡೆ ಬಂದ. ಸೊ ಹೊಸದಾಗಿ ಬರೋರು ಅನ್ನೋರ್ಗೆ ಏನ್ ಹೇಳ್ತೀರಾ? ಹೊಸದಾಗಿ ಬರೋ ಹಂಗೆ ತಾಳ್ಮೆ ಇರೋದು ಬನ್ನಿ. ತಾಳ್ಮೆ ಇದ್ದು ದುಡ್ದು ನಮ್ಮ ಅಪ್ಪ ಅಮ್ಮನ ನೋಡ್ಕೊತೀನಿ ಹಂಗಿದ್ರೆ ಮಾತ್ರ ಬನ್ನಿ. ನೀವು ಶೋಕಿ ಮಾಡಕ್ಕೆ, ನೀವು ಕುಡ್ಕೊ ತಿರ್ಗಾಡಕ್ಕೆ ಗಾಡಿ ಮಾಡೋ ಪ್ರಯೋಜನ. ನಿಮ್ ದುಡ್ಡು ನಿಮ್ ಕಾಸು, ನಾನು ಬೇಡ ಅನ್ನಲ್ಲ. ಅದನ್ನ ವಾರದಲ್ಲಿ ಒಂದೇ ನೀಡಿ, ಭಾನುವಾರ ದಿನ ಒಂದಿನ ಫಿಕ್ಸ್ ಮಾಡ್ಕೊಳ್ಳಿ. ಹುಡುಗರು ಚೆನ್ನಾಗಿರಿ, ಖುಷಿಯಾಗಿರಿ. ನೀವು ದುಡ್ದಿದ್ದು ನೀವೇ ತಿಂದು ನೀವೇ ಎಲ್ಲ ಖಾಲಿ ಮಾಡಿದ್ರೆ, ನಂದು ಅಷ್ಟೇ. ನಾನ್ ಸಾಚ ನಾನು ಹೇಳ್ಕೊತಿಲ್ಲ, ಮುಂಚೆ ನಂದು ತುಂಬಾ ಆಗಿದಾವೆ. ನಾನು ಮನೆಗೆ ಒಂದ್ ರೂಪಾಯಿ ಕೊಟ್ಟ ಮಗ ಅಲ್ಲ. ಬುದ್ಧಿ ಬರ್ಬೇಕಷ್ಟೇ. ಒಂದ್ಸಲ ಹೊಡ್ತಾ ಬಿದ್ದಾಗ ಫ್ಯಾಮಿಲಿನೇ ಆಗೋದು, ಇನ್ನೊಂದು ಇನ್ಯಾರು ಆಗಲ್ಲ. ನಮ್ಮ ಎತ್ತೋರೆ ನಮ್ಗೆ ಆಗೋದು, ಇನ್ಯಾರು ಸುಲಭಕ್ಕೆ ಬರಲ್ಲ. ಅಂತ ಟೈಮಲ್ಲಿ ನಾವೇ ಅವ್ರಿಗೆ ಕೊಟ್ಟಿಲ್ಲ ಅಂದಾಗ ನಮಗೇನ್ ಕೊಡ್ತಾರೆ ಅವರು? ಕರೆಕ್ಟ್. ಈಗ ಇನ್ನೊಂದು ಅದ್ರಲ್ಲೂ ಹೇಳ್ಬೇಕು. ಈಗ ನಾನು ಈ ಗಾಡಿ ಮಾಡ್ಬೇಕಾದ್ರೆ ನಮ್ಮ ಮನೇಲಿ 1 ರೂಪಾಯಿ ಕೊಟ್ಟಿಲ್ಲ. ಓಕೆ. ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ತಾಯಿ 1 ರೂಪಾಯಿ ಕೊಡಲಿಲ್ಲ. ಏನಕ್ಕೆ? ಅದಕ್ಕಿಂತ ಮುಂಚೆ ಸುಮಾರು ಕಳೆದ್ಬಿಟ್ಟಿದ್ದೀನಿ. ಅವ್ರು ಭಯಪಟ್ಟು ಏನೂ ಕೊಡಲಿಲ್ಲ. ಕರೆಕ್ಟ್. ನಾವು ನಂಬಿಕೆ ಉಳಿಸ್ಕೊಂಡಿದ್ರಲ್ಲ, ಇವತ್ತು ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಕೊಟ್ಟು ಉಳಿಸ್ಕೊಳ್ತಿದ್ದೀನಿ. ಓಕೆನಾ? ಅಂತ ಟೈಮಲ್ಲಿ ಸಪೋರ್ಟ್ ಮಾಡಿದವರು ಆಗ್ಲೇ ಯೋಗೇಶ್ ಅಂತ ಹೇಳ್ತಾರಲ್ಲ, ಅವ್ರ ಮನೇಲಿ ನಿಂತ್ಕೊಂಡ್ರು ನಿಮ್ಮನೆ. ಓಕೆ. ನಾನು ದುಡ್ಬೇಕು ಅಂದಾಗೆಲ್ಲ ಬಡ್ಡಿ ಸಾಲ ಮಾಡೋದು ಕೊಟ್ಬಿಡೋರು. ಫ್ರೆಂಡ್ಶಿಪ್ ಬೇಕು ಅಂತ, ಫ್ರೆಂಡ್ಶಿಪ್ ಬೇಕು. ಕರೆಕ್ಟ್. ನೀವು ಫ್ರೆಂಡ್ಶಿಪ್ ಮಾಡ್ತೀರಾ ಅಂದ್ರೆ ನಿಮ್ಮನ್ನ ಹಾಳು ಮಾಡೋ ಫ್ರೆಂಡ್ಶಿಪ್ ಕೊಡ್ಬಿಡಿ ದಯವಿಟ್ಟು. ಬೈದು ಬುದ್ಧಿ ಹೇಳೋ ಫ್ರೆಂಡ್ ಇಟ್ಕೊಳ್ಳಿ. ಆಗ ನೀವು ಮುಂದೆ ಹೋಗ್ತೀರಾ. ನೀವು ನಿಮ್ ಜೊತೆ ಇರೋದೆಲ್ಲ ಬರೀ ಅಂತವ್ರೆ ಆಗ್ಬಿಟ್ರೆ ನೀವು ಮುಂದೆ ಎಲ್ಲ ಹೋಗ್ತೀರಾ. ಕರೆಕ್ಟ್. ನಮ್ಗೆ ಬೈತಾ ಇದ್ರೆ ನಮ್ಮ ಒಳ್ಳೋದಕ್ಕೆ ಅದು. ಈಗ ಹಂಗ ಅನ್ಕೊಳ್ಳಲ್ಲ ಬ್ರೋ. ಈಗ ಬೈತಾ ಇದೀಯ, ನೀನ್ ಯಾವ ಮನ್ಸವ, ನಂಗೆ ಯಾಕೆ? ಕರೆಕ್ಟ್. ಈಗ ನಾನೇ ಆದ್ರೂ ನಮ್ಮ ಅಮ್ಮ ಬೈಬೇಕಾದ್ರೆ ಸುಮ್ಮನೆ ಆಯ್ತೀವಾ? ಹೌದು. ಸುಮ್ಮನೆ ಫೋನ್ ಇಡ್ತೀವಿ ಇಡಲ್ವಾ? ಹೌದು. ನಾವು ಸಿಟ್ಟಸ್ಬೇಡ, ಬೈಸ್ಕೊಬೇಡ. ಕರೆಕ್ಟ್. ಈಗ ನಾವೇ ಹಂಗ ಅನ್ಬೇಕಾರೆ ಅವ್ರು ಹಂಗೆ ಅಂತಾರೆ. ಕರೆಕ್ಟ್. ಎಲ್ಲಾರ್ಗು ಹೇಳೋದಷ್ಟೇ, ಗಾಡಿ ಮಾಡ್ತೀರಾ ಮಾಡಿ, ಅದನ್ನ ಉಳಿಸ್ಕೊಳಕಾದ್ರೆ ಮಾತ್ರ ಮಾಡಿ, ಇಲ್ಲ ಮಾಡ್ಬೇಕು. ಏನಕ್ಕೆ ಅಂದ್ರೆ ಇವತ್ತು 4 ದಿನ ಖುಷಿಗೋಸ್ಕರ ಗಾಡಿ ತಗೋತೀರಾ. ನೀವು ಆ ಗಾಡಿ ನೀವು ಸೇಲ್ ಮಾಡಿದಾಗ 3 ಜನ ನೋಡ್ತಾರೆ. ಕರೆಕ್ಟ್. ಯಾರಿಂದ ಬದುಕೋದು ಈ ಊರಾಗ ಇರ್ತಾರ ಗೊತ್ತಾ, ಅವ್ರು ಏನ್ ಮಾಡ್ತಾರೆ, 4 ಮಾತು ಬರ್ತವೆ. ಒಂದು ಕಡೆಯಿಂದ ಹೋಗೋ ಮಾತು. ಅವ್ರ ಹತ್ರ ಮಾತು ಕೇಳಿ ಬದುಕಾಗತ್ತಾ? ಇರೋ ಮರ್ಯಾದೆ 4 ಕಾಸು ಹೋಗ್ತಿರ್ಬೋದು. ಕರೆಕ್ಟ್. ಆ ಗಾಡಿ, ಈ ಗಾಡಿ ನಾನು ಲೆಕ್ಕಕ್ಕೆ ಹೋದ್ರೆ ನಾನು ಎಷ್ಟು ಕೊಟ್ಟು ತಗೊಂಡಿದ್ದೀನೋ ಅಷ್ಟೇ ಖರ್ಚು ಮಾಡಿದ್ದೀನಿ. ಸೆಕೆಂಡ್ಸ್ ಗಾಡಿ ತಗೋತಾರಲ್ಲ, ಅವ್ರು ಹೇಳೋದೊಂದೇ ಮಾತು, ತುಂಬಾ ಜೋಪಾನ ಒಂದು ಗಾಡಿ ತಗೊಳ್ಳಿ. ಈ ಗಾಡಿ ನನ್ನ ಹತ್ರ ಇನ್ನೂ ಚೆನ್ನಾಗಿ ಉಳ್ಕೊತೈತೆ ಅಂದ್ರೆ ಮೇನ್ ಕಾರಣನೇ ಪೋಟ್ರು. ಏನಕ್ಕೆ? ಐಟಮ್ ಇರಲ್ಲ ಬ್ರೋ, ಖಾಲಿ ಗಾಡಿ ಹೊಡೆದಂಗೆ ಆಗುತ್ತೆ. ಈಗ ಓವರ್ ಏನ್ ಮಾಡ್ತಾರೆ, ಕಂಪ್ನಿ ಗಾಡಿ ಹಾಕತ್ತಾರೆ, 4 ಟನ್ 5 ಟನ್ ಹೊಡಿತಾರೆ. ಆ ಗಾಡಿ ಉಳಿಯಲ್ಲ. ಗಾಡಿ ಫುಲ್ಲು ಹೊಗೆ ಹಾಕೊಳ್ಳುತ್ತೆ. ಈ